ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾವ ದಕ್ಷಿಣ ಭಾರತದ ರಾಜ್ಯವು ಕ್ಯಾನ್ಸರ್ ಅನ್ನು ಸೂಚಿಸಬಹುದಾದ ಕಾಯಿಲೆ ಎಂದು ಘೋಷಿಸಿದೆ? ಮೊದಲನೇ ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ತೆಲಂಗಾಣ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋದ. ತೆಲಂಗಾಣ ಸರ್ಕಾರವು ಏಪ್ರಿಲ್ 2026ರಲ್ಲಿ ಕ್ಯಾನ್ಸರ್ ಅನ್ನು ಸೂಚಿಸಬಹುದಾದ ಕಾಯಿಲೆ, ಅದೊಂದು ನೋಟಿಫೈಯಬಲ್ ಡಿಸೀಸ್ ಎಂದು ಘೋಷಿಸಿದೆ. ಏನಿದು ಸುದ್ದಿ? ಕರೆಂಟ್ ಅಫೇರ್ಸ್ ಏನು ನೋಡೋದು. ತೆಲಂಗಾಣದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಇಲಾಖೆಯು ಏಪ್ರಿಲ್ 6, 2026ರಂದು ಅಧಿಕೃತ ಆದೇಶವನ್ನು ಹೊರಡಿಸಿತು. ರಾಜ್ಯಾದ್ಯಂತ ಕ್ಯಾನ್ಸರ್ ಅನ್ನು ಕಡ್ಡಾಯವಾಗಿ ವರದಿ ಮಾಡಬೇಕಾದ ಕಾಯಿಲೆ ಎಂದು ಘೋಷಿಸಿದೆ. ಯಾವ ಇಲಾಖೆ ತೆಲಂಗಾಣದಲ್ಲಿ ಇದು ಕನ್ಫರ್ಮೇಷನ್ ನೋಟಿಫೈಯಬಲ್ ಡಿಸೀಸ್ ಅಂತ ಯಾವ ಇಲಾಖೆ ಹೇಳಿದೆ ಅಂದರೆ ಅದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತೆಲಂಗಾಣ ರಾಜ್ಯದದ್ದು. ಕ್ಯಾನ್ಸರ್ ಕಡ್ಡಾಯವಾಗಿ ವರದಿ ಮಾಡಬೇಕು ಅಂತಲೂ ಹೇಳಿದೆ. ಈ ಪ್ರಮುಖ ಅಂಶಗಳು: ವರದಿ ಮಾಡುವುದು ಕಡ್ಡಾಯ, ನೋಟಿಫೈ ಮಾಡಬೇಕು. ಇನ್ನು ಮುಂದೆ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳು, ಕ್ಲಿನಿಕ್ಗಳು ಮತ್ತು ಲ್ಯಾಬೊರೇಟರಿಗಳಲ್ಲಿ ಕ್ಯಾನ್ಸರ್ ಪತ್ತೆಯಾದ 30 ದಿನದೊಳಗೆ ಸರ್ಕಾರಕ್ಕೆ ಮಾಹಿತಿ ನೀಡುವುದಾಗಿ ಕಡ್ಡಾಯವಾಗಿದೆ. ಗೌರ್ಮೆಂಟ್ಗೆ ವಿದಿನ್ 30 ಡೇಸ್ ಒಳಗೆ ಕ್ಯಾನ್ಸರ್ ಪೇಷಂಟ್ಸ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ಸ್ ಕೊಡಬೇಕು ಅಂತ ತೆಲಂಗಾಣ ಗೌರ್ಮೆಂಟ್ ಹೇಳಿದ್ದಾರೆ. ಯಾರಿಗೆ ಅನ್ವಯಿಸುತ್ತದೆ? ಇದು ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳು, ಮೆಡಿಕಲ್ ಕಾಲೇಜುಗಳು, ಏಮ್ಸ್, ESI ಮತ್ತು NGO ಆಸ್ಪತ್ರೆಗಳು ಕೂಡ ಅನ್ವಯಿಸುತ್ತದೆ. ಯಾರ್ಯಾರಿಗೆ? ಯಾವ ಇನ್ಸ್ಟಿಟ್ಯೂಟ್ಸ್, ಯಾವ ಹಾಸ್ಪಿಟಲ್ಸ್ ಅದಂದರೆ ಖಾಸಗಿ ಮತ್ತು ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಹಾಸ್ಪಿಟಲ್ಸ್, ಮೆಡಿಕಲ್ ಕಾಲೇಜು, ಏಮ್ಸ್, ESI ಮತ್ತು NGO ಆಸ್ಪತ್ರೆಗಳು ಕೂಡ ಅನ್ವಯಿಸುತ್ತೆ. ಇದರ ಉದ್ದೇಶ ರಾಜ್ಯದಲ್ಲಿ ಕ್ಯಾನ್ಸರ್ ಹರಡುವಿಕೆಯ ನಿಖರ ಅಂಕಿಅಂಶಗಳನ್ನು ಸಂಗ್ರಹಿಸುವುದು, ಕಾಯಿಲೆಯನ್ನು ಬೇಗನೆ ಪತ್ತೆ ಹಚ್ಚುವುದು ಮತ್ತು ಚಿಕಿತ್ಸೆಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಯೋಜಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಇದು ಹೇಗೆ ಹರಡುತ್ತೆ, ಇದ್ರ ಎಷ್ಟು ಜನಕ್ಕೆ ಬೇಗ ಸ್ಪ್ರೆಡ್, ಎಷ್ಟು ಜನಕ್ಕೆ ಬಂದಿದೆ ಇದು ಅಂತ ಇದ್ರ ಬಗ್ಗೆ ಒಂದು ರೆಕಾರ್ಡ್ ಇಡೋದಕ್ಕೋಸ್ಕರ ಈ ಯೋಜನೆ ತಂದಿದ್ದಾರೆ. ಹೈದರಾಬಾದ್ ಮೆಹಂದಿ ನವಾಜ್ ಜಂಗ್ ಇನ್ಸ್ಟಿಟ್ಯೂಟ್ ಆಫ್ ಆಂಕೋಲಜಿ ಅನ್ನು ಈ ದತ್ತಾಂಶವನ್ನು ಪರಿಶೀಲಿಸುವ ಮತ್ತು ರಾಷ್ಟ್ರೀಯ ಕ್ಯಾನ್ಸರ್ ನೋಂದಣಿಯೊಂದಿಗೆ ಸಂಯೋಜಿಸುವ ಕೇಂದ್ರವನ್ನಾಗಿ ನೇಮಿಸಲಾಗಿದೆ. ಯಾವುದು? MNJIORC. ಈ ಇನ್ಸ್ಟಿಟ್ಯೂಟ್ ಅವರು ಇದ್ರ ಬಗ್ಗೆ ರಾಷ್ಟ್ರೀಯ ಕ್ಯಾನ್ಸರ್ ನೋಂದಣಿ ಸಂಯೋಜಿಸುವ ಕೇಂದ್ರವನ್ನಾಗಿ ನೇಮಿಸಲಾಗಿದೆ. ಯಾವ ಇನ್ಸ್ಟಿಟ್ಯೂಟ್? ಹೈದರಾಬಾದ್ನ ಮೆಹಂದಿ ನವಾಜ್ ಜಂಗ್ ಇನ್ಸ್ಟಿಟ್ಯೂಟ್ ಆಫ್ ಆಂಕೋಲಜಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಬ್ರೈಲ್ ಮತ್ತು ಸನ್ನೆ ಭಾಷೆಯ ಸೇವೆಗಳನ್ನು ಪ್ರಾರಂಭಿಸಿದ ಮೊದಲ ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿ ಯಾವುದು? ಆಪ್ಷನ್ ಎ ದೆಹಲಿ RPO, ಆಪ್ಷನ್ ಬಿ ಮುಂಬೈ RPO, ಆಪ್ಷನ್ ಸಿ ಬೆಂಗಳೂರು RPO, ಆಪ್ಷನ್ ಡಿ ಭೂಪಾಲ್ RPO. ಸರಿಯಾದ ಉತ್ತರ ಆಪ್ಷನ್ ಡಿ ಭೂಪಾಲ್ RPO. ಅದ್ರ ಬಗ್ಗೆ ನೋಡೋದ. ಭೂಪಾಲ್ ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿಯು RPO ಫುಲ್ ಫಾರ್ಮ್ ಏನು? ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿ. ಯಾವುದು? ಭೂಪಾಲ್ದು. ಅಂಗವಿಕಲರಿಗಾಗಿ ಬ್ರೈಲ್ ಲಿಪಿ ಮತ್ತು ಸನ್ನೆ ಭಾಷೆಯ ಸೇವೆಗಳನ್ನು ಪರಿಚಯಿಸಿದ ಭಾರತದ ಮೊದಲ ಪಾಸ್ಪೋರ್ಟ್ ಕಚೇರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪಾಸ್ಪೋರ್ಟ್ ಕಚೇರಿ ಇನಾಗ್ರೇಟ್ ಆಗಿದ್ದಾರೆ. ಯಾರಿಗೋಸ್ಕರ? ಅಂಗವಿಕಲರಿಗಾಗಿ ಮತ್ತು ಸನ್ನೆ ಭಾಷೆ ಸೈನ್ ಲ್ಯಾಂಗ್ವೇಜ್ ಇರೋರಿಗೆ, ಹ್ಯಾಂಡಿಕ್ಯಾಪ್ಸ್ ಅವ್ರಿಗೆ ಈ ಪಾಸ್ಪೋರ್ಟ್ ವಿತರಣೆ ಮಾಡಿದೆ. ಯಾವುದು ರಾಜ್ಯ ಅಂದರೆ ಭೂಪಾಲ್. ಸ್ಥಳ ಭೂಪಾಲ್. ಭೂಪಾಲಲ್ಲಿರುವ ಮಧ್ಯಪ್ರದೇಶ ರಾಜ್ಯ. ಭೂಪಾಲ್ ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿ ಮಧ್ಯಪ್ರದೇಶ. ದಿನಾಂಕ ಯಾವಾಗ? ಏಪ್ರಿಲ್ 7, 2026ರಂದು ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಉದ್ಘಾಟನೆ ಮಾಡಿದವರು ಪಾಸ್ಪೋರ್ಟ್ ಸೇವಾ ಕಾರ್ಯಕ್ರಮದ ಜಂಟಿ ಕಾರ್ಯದರ್ಶಿ
ಮತ್ತು ಮುಖ್ಯ ಪಾಸ್ಪೋರ್ಟ್ ಅಧಿಕಾರಿ ಬಿ.ಎಸ್. ಮುಬಾರಕ್ ಅವರು ಈ ಯೋಜನೆಯನ್ನು ಉದ್ಘಾಟಿಸಿದ್ದಾರೆ. ಬಿ.ಎಸ್. ಮುಬಾರಕ್ ಅವರು ಈ ಯೋಜನೆ ಉದ್ಘಾಟಿಸಿದ್ದಾರೆ. ಅವರು ಏನಾಗಿದ್ದಾರೆ ಅಂದರೆ ಜಂಟಿ ಕಾರ್ಯದರ್ಶಿ ಮತ್ತು ಮುಖ್ಯ ಪಾಸ್ಪೋರ್ಟ್ ಅಧಿಕಾರಿಯಾಗಿದ್ದಾರೆ. ಅವರು ಈ ಯೋಜನೆನ ಇನಾಗ್ರೇಟ್ ಮಾಡಿದ್ದಾರೆ. ಇನ್ನು ಬ್ರೈಲ್ ಸ್ಕ್ರಿಪ್ಟ್ ಹೇಗಿದೆ? ದೃಷ್ಟಿಹೀನ ಅರ್ಜಿದಾರರಿಗಾಗಿ ಪಾಸ್ಪೋರ್ಟ್ ಅರ್ಜಿ ಪ್ರಕ್ರಿಯೆ, ದಾಖಲೆಗಳ ವಿವರ ಮತ್ತು ಮಾರ್ಗಸೂಚಿಗಳಿರುವ ಬ್ರೈಲ್ ಪುಸ್ತಕಗಳನ್ನು ಹೊರತರಲಾಗಿದೆ. ಕಚೇರಿಯ ಒಳಗೆ ಸ್ವತಂತ್ರವಾಗಿ ಸಂಚರಿಸಲು ಬ್ರೈಲ್ ನಾಮಫಲಕಗಳನ್ನು ಅಳವಡಿಸಲಾಗಿದೆ. ಸೈನ್ ಲ್ಯಾಂಗ್ವೇಜ್ ಬಗ್ಗೆ ಆದರೆ ಶ್ರವಣ ಮತ್ತು ವಾಕ್ ದೋಷವಿರುವವರಿಗಾಗಿ QR ಕೋಡ್ ಮೂಲಕ ಲಭ್ಯವಾಗುವ ಸನ್ನೆ ಭಾಷೆಯ ವಿಡಿಯೋಗಳನ್ನು ಬಿಡುಗಡೆ ಮಾಡಲಾಗಿದೆ. ಇದು ಬಯೋಮೆಟ್ರಿಕ್ ದಾಖಲಾತಿ ಮತ್ತು ದಾಖಲೆ ಪರಿಶೀಲನೆ ಹಂತದಲ್ಲಿ ಸಹಕಾರವಾಗಲಿದೆ. ಕುಂದುಕೊರತೆಗಳ ಪರಿಹಾರಗಳು ಏನಾದರೂ ಹೆಚ್ಚು ಕಮ್ಮಿ ವೆರಿಫಿಕೇಶನ್ ಅದು ಇದು ಒಂಚೂರು ಏನಾದರೂ ಇದಾದರೆ ಅದ್ರ ಬಗ್ಗೆ ಏನು ಹೇಳುತ್ತೆ ಅಂದರೆ ಇದೇ ವೇಳೆಗೆ ಒಂದು ಹೊಸ ಕುಂದುಕೊರತೆ ಪರಿಹಾರ ಕೋಶವನ್ನು ಸ್ಥಾಪಿಸಲಾಗಿದೆ. ಅದಕ್ಕೂ ಒಂದು ಸೆಲ್ ಮಾಡಿದರೆ 24 ಗಂಟೆಗಳ ಒಳಗೆ ಸಮಸ್ಯೆಗಳನ್ನು ಬಗೆಹರಿಸುವ ಗುರಿಯನ್ನು ಕೂಡ ಹೊಂದಿದೆ. ಮುಂದಿನ ಪ್ರಶ್ನೆ 2026-25ನೇ ಹಣಕಾಸು ವರ್ಷ 1 ಲಕ್ಷ ಕೋಟಿ ರೂಪಾಯಿ ಅಂದರೆ ₹1 ಟ್ರಿಲಿಯನ್ ವಹಿವಾಟು ನಡೆಸಿದ ಭಾರತದ ಮೊದಲ FMCG ಕಂಪನಿ ಯಾವುದು? FMCG ಅಂದರೆ ಮಿಲ್ಕ್ ಕಾರ್ಪೊರೇಷನ್ಸ್ ಯಾವುದು ಜಾಸ್ತಿ ಆಗಿದೆ ಅಂದರೆ ಮೊದಲನೇ ಆಪ್ಷನ್ ITC, ಆಪ್ಷನ್ ಬಿ ಅಮೂಲ್, ಆಪ್ಷನ್ ಸಿ ನೆಸ್ಲೆ ಇಂಡಿಯಾ, ಆಪ್ಷನ್ ಡಿ ಹಿಂದೂಸ್ತಾನ್ ಯೂನಿಲಿವರ್. ಸರಿಯಾದ ಉತ್ತರ ಅಮೂಲ್. ಆಪ್ಷನ್ ಬಿ ಅಮೂಲ್. ಭಾರತೀಯ FMCG ಕ್ಷೇತ್ರದಲ್ಲಿ ಐತಿಹಾಸಿಕ ಸಾಧನೆ ಮಾಡಿರುವ ಅಮೂಲ್ 2025-26ನೇ ಹಣಕಾಸು ವರ್ಷದಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಅಂದರೆ $1 ಟ್ರಿಲಿಯನ್ ವಹಿವಾಟು ನಡೆಸಿದ ದೇಶದ ಮೊದಲ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದ್ರ ಬಗ್ಗೆ ಸಾಧನೆ ನೋಡೋದಾದ್ರೆ ಗುಜರಾತ್ ಸಹಕಾರಿ ಹಾಲು ಮಾರಾಟ ಒಕ್ಕೂಟ MMF ಮಾರಾಟ ಮಾಡುವ ಅಮೂಲ್ ಬ್ರ್ಯಾಂಡ್ ಈ ಸಾಧನೆ ಮಾಡಿದ ಭಾರತದ ಮೊದಲ ವೇಗವಾಗಿ ಚಲಿಸುವ ಗ್ರಾಹಕರ ಸರಕುಗಳ ಕಂಪನಿಯಾಗಿದೆ. ಈ ಅಮೂಲ್ ಮಿಲ್ಕ್ ಇದೆಯಲ್ಲ ಯಾವ ರಾಜ್ಯಕ್ಕೆ ಸೇರುತ್ತೆ ಅಂದರೆ ಇದು ಗುಜರಾತ್ ರಾಜ್ಯಕ್ಕೆ ಸೇರುತ್ತೆ. ವಹಿವಾಟಿನ ಬೆಳವಣಿಗೆ ಹಿಂದಿನ ವರ್ಷ 90,000 ಕೋಟಿ ರೂಪಾಯಿ ಈ ವಹಿವಾಟಿಗೆ ಹೋಲಿಸಿದರೆ ಈ ಬಾರಿ 11ರಷ್ಟು ಬೆಳವಣಿಗೆ ಕೂಡ ಕಂಡುಬಂದಿದೆ. ಈ ಗುಜರಾತ್ CMMF ಆದಾಯ ನೋಡೋದಾದರೆ ಕೇವಲ ಒಕ್ಕೂಟದ ಮಾರಾಟ ವಹಿವಾಟು 73,450 ಕೋಟಿ ರೂಪಾಯಿಗಳಾಗಿದ್ದು ಕಳೆದ ವರ್ಷ ಶೇಕಡಾ 11.4ರಷ್ಟು ಏರಿಕೆಯಾಗಿದೆ. ಕಾರಣಗಳು ಉತ್ಪನ್ನಗಳ ವೈವಿಧ್ಯತೆ, ಬಲವಾದ ವಿತರಣಾ ಜಾಲ ಮತ್ತು ಜಾಗತಿಕ ಮಟ್ಟದಲ್ಲಿ ವಿಸ್ತರಣೆಯ ಈ ಮೈಲುಗಲ್ಲು ತಲುಪಲು ಸಹಕಾರಿಯಾಗಿದೆ. ಮುಂದಿನ ಪ್ರಶ್ನೆ ಇತ್ತೀಚೆಗೆ 14 ದಿನಗಳಲ್ಲಿ ಸೈಕಲ್ ಮೂಲಕ ಎವರೆಸ್ಟ್ ಬೇಸ್ ಕ್ಯಾಂಪ್ ತಲುಪಿದ ಮೊದಲ ಭಾರತೀಯ ಮಹಿಳೆ ಯಾರು? ಎವರೆಸ್ಟ್ ಬೇಸ್ ಕ್ಯಾಂಪ್ ಫಸ್ಟ್ ರೀಚ್ ಆಗಿರೋ ಭಾರತೀಯ ಇಂಡಿಯನ್ ವುಮನ್ ಯಾರು ಸೈಕಲ್ನಲ್ಲಿ ಅಂದರೆ ಆಪ್ಷನ್ ಎ ಅರುಣಿಮಾ ಸಿನ್ಹಾ, ಆಪ್ಷನ್ ಬಿ ದಿವ್ಯಾ ಸಿಂಗ್, ಆಪ್ಷನ್ ಸಿ ಪ್ರಿಯಾಂಕಾ ಮೋಹಿತೆ, ಆಪ್ಷನ್ ಡಿ ಕಾಮಿರೀತಾ. ಸರಿಯಾದ ಉತ್ತರ ದಿವ್ಯಾ ಸಿಂಗ್, ಆಪ್ಷನ್ ಬಿ. ಇವ್ರ ಸಾಧನೆಯನ್ನು ನೋಡೋದಾದ್ರೆ ಸೈಕಲ್ ಮೂಲಕ ಎವರೆಸ್ಟ್ ಬೇಸ್ ಕ್ಯಾಂಪ್ ತಲುಪಿದ ಮೊದಲ ಭಾರತೀಯ ಮತ್ತು ವಿಶ್ವದ 2ನೇ ಮಹಿಳೆಯಾಗಿದ್ದಾರೆ. ಎಲ್ಲಿ ಇದು ಎವರೆಸ್ಟ್ ಬೇಸ್ ಕ್ಯಾಂಪ್ ಸಮುದ್ರ ಮಟ್ಟದ 17,560 ಅಡಿ ಎತ್ತರದಲ್ಲಿರೋ ಈ ಎವರೆಸ್ಟ್ ಬೇಸ್ ಕ್ಯಾಂಪ್ ಅವಧಿ ಎಷ್ಟು ದಿನ ತಗೊಂಡು 14 ದಿನ ತಗೊಂಡಿದ್ದಾರೆ ಕಂಪ್ಲೀಟ್ ಮಾಡೋದಕ್ಕೆ.
ಪ್ರಯಾಣದ ಆರಂಭ ನೇಪಾಳದ ಕಠ್ಮಂಡುವಿನಿಂದ ಮಾರ್ಚ್ 16, 2026ರಂದು ಪ್ರಯಾಣ ಆರಂಭಿಸಿದರು. ಯಾವ ಪ್ಲೇಸಿಂದ ಸ್ಟಾರ್ಟ್ ಮಾಡಿದೆ ಅಂದರೆ ನೇಪಾಳದಲ್ಲಿರೋ ಕಠ್ಮಂಡು ಮಾರ್ಚ್ 14ರಂದು ಇದನ್ನ ಸ್ಟಾರ್ಟ್ ಮಾಡಿರೋದು. ಹಿನ್ನೆಲೆ ಇವರು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯವರು ಮತ್ತು ವೃತ್ತಿಯಲ್ಲಿ ಶಾಲಾ ಶಿಕ್ಷಕಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ, 2025-26ನೇ ಹಣಕಾಸು ವರ್ಷದಲ್ಲಿ ಭಾರತವು ಎಷ್ಟು ಗಿಗಾವ್ಯಾಟ್ಸ್ ಪವನಶಕ್ತಿಯನ್ನು ಹೊಸದಾಗಿ ಸೇರಿಸುವ ಮೂಲಕ ದಾಖಲೆ ನಿರ್ಮಿಸಿದೆ? ಎಷ್ಟು ಗಿಗಾವ್ಯಾಟ್ಸ್ ಹೊಸ ಶಕ್ತಿಯ ಸೇರಿಸುವ ಮೂಲಕ ರೆಕಾರ್ಡ್ ಬ್ರೇಕ್ ಮಾಡಿದೆ 2025-26 ವರ್ಷದಲ್ಲಿ? ಆಪ್ಷನ್ ಎ 4.15 ಗಿಗಾವ್ಯಾಟ್ಸ್, ಆಪ್ಷನ್ ಬಿ 5.50 ಗಿಗಾವ್ಯಾಟ್ಸ್, ಆಪ್ಷನ್ ಸಿ 6.05 ಗಿಗಾವ್ಯಾಟ್ಸ್, ಆಪ್ಷನ್ ಡಿ 10.0 ಗಿಗಾವ್ಯಾಟ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ 6.05 ಗಿಗಾವ್ಯಾಟ್ಸ್. ಇದ್ರ ಬಗ್ಗೆ ನೋಡೋಣ. ಏಪ್ರಿಲ್ 2026ರಲ್ಲಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಭಾರತವು 2025-26 ಹಣಕಾಸು ವರ್ಷದಲ್ಲಿ ತನ್ನ ಅತ್ಯಧಿಕ ವಾರ್ಷಿಕ ಪವನಶಕ್ತಿ ಸಾಮರ್ಥ್ಯ ಸೇರ್ಪಡೆಯನ್ನು 6.05 ಗಿಗಾವ್ಯಾಟ್ ಸಾಧನೆ ಎಂದು ಘೋಷಿಸಿತು. ಇದು ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. 2025-26ರಲ್ಲಿ ಪವನಶಕ್ತಿ ಎಷ್ಟು ಗಿಗಾವ್ಯಾಟ್ಸ್ ಪ್ರೊಡ್ಯೂಸ್ ಮಾಡಿದೆ ಅಂದರೆ 6.05 ಗಿಗಾವ್ಯಾಟ್ಸ್ ಬಂದಿದೆ. ಇದೊಂದು ರೆಕಾರ್ಡ್ ಬ್ರೇಕ್ ಕೂಡ ಮಾಡಿದೆ ಇಂಡಿಯಾದಲ್ಲಿ. ಆಮೇಲೆ ಇದ್ರ ಬಗ್ಗೆ ನೋಡೋದ, ಭಾರತದಲ್ಲಿ ಸಾಧನೆ ಯಾವ ಥರ ಇದೆ ಇದರಿಂದ ಅಂದರೆ ಇದ್ರ ಇಂಪ್ಯಾಕ್ಟ್ ಏನೇನಾಗ್ಬೋದು. ದಾಖಲೆಯ ಬೆಳವಣಿಗೆ ಕೂಡ ಆಗಿದೆ. ಈ ಸೇರ್ಪಡೆಯು FY 17ರಲ್ಲಿ ನಿಗದಿಪಡಿಸಲಾದ 5.5 ಗಿಗಾವ್ಯಾಟ್ಸ್ ಹಿಂದಿನ ದಾಖಲೆಯಾಗಿತ್ತು ಮೀರಿಸಿದೆ ಮತ್ತು ಈ ಸತಿ 2025ರಲ್ಲಿ ಸೇರಲಾದ 4.15 ಗಿಗಾವ್ಯಾಟ್ಸ್ಗಿಂತ 46% ಹೆಚ್ಚಳ ಪ್ರತಿನಿಧಿಸುತ್ತದೆ. ಅಂದರೆ 46% ಈ ಇಯರಲ್ಲಿ ಜಾಸ್ತಿಯಾಗಿದೆ. ಸಾಮರ್ಥ್ಯದ ಮೈಲಿಗಲ್ಲು ಭಾರತದ ಒಟ್ಟು ಸ್ಥಾಪಿತ ಪವನ ವಿದ್ಯುತ್ ಸಾಮರ್ಥ್ಯ 65 ಗಿಗಾವ್ಯಾಟ್ಸ್ ಅನ್ನು ದಾಟಿದೆ. ಇದು ತನ್ನ ಜಾಗತಿಕ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ ಮತ್ತು 2030ರ ವೇಳೆಗೆ 500 ಗಿಗಾವ್ಯಾಟ್ಸ್ ಬೆಳೆಯುತ್ತದೆ ಇಂಧನ ಸಾಮರ್ಥ್ಯದ ಗುರಿಯನ್ನು ಬೆಂಬಲಿಸುತ್ತದೆ. 2030ಯಲ್ಲಿ 2030ನೇ ವರ್ಷಕ್ಕೆ 500 ಗಿಗಾವ್ಯಾಟ್ಸ್ ಬರುತ್ತೆ ಅಂತಲೂ ಕೂಡ ಹೇಳುತ್ತೆ. ರಾಜ್ಯಗಳು ಫಸ್ಟ್ ಯಾವುದು ಅಂದರೆ ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ ಪ್ರಮುಖ ಸ್ಥಾಪನೆಗಳು, ಅನುಕೂಲಕರ ನೀತಿಗಳು ಮತ್ತು ಹೈಬ್ರಿಡ್ ನಿಯೋಜನೆಯಿಂದ ಬೆಂಬಲಿಸಲಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ಸರ್ಕಾರವು ಯಾವ ನಗರವನ್ನು ಆಂಧ್ರಪ್ರದೇಶ ಏಕೈಕ ರಾಜಧಾನಿ ಎಂದು ಅಧಿಕೃತವಾಗಿ ಘೋಷಿಸಿದೆ? ಆಂಧ್ರಪ್ರದೇಶದ ರಾಜಧಾನಿ ಯಾವುದು ಎಂದು ಸರಿಯಾಗಿ ಘೋಷಿಸಿದೆ? ಆಪ್ಷನ್ ಎ ವಿಶಾಖಪಟ್ಟಣಂ, ಆಪ್ಷನ್ ಬಿ ಕರ್ನೂಲ್, ಆಪ್ಷನ್ ಸಿ ಅಮರಾವತಿ, ಆಪ್ಷನ್ ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಮರಾವತಿ. ಇದ್ರ ಬಗ್ಗೆ ಸ್ವಲ್ಪ ನೋಡೋದ ಡೀಪಾಗಿ. ಏಪ್ರಿಲ್ 2026ರಲ್ಲಿ ಸಂಸತ್ತಿನ 2 ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಆಂಧ್ರಪ್ರದೇಶ ಮರುಸಂಘಟನೆ ಕಾಯ್ದೆ 2026ನ್ನು ಅಂಗೀಕರಿಸಿದ ನಂತರ ಮತ್ತು ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದ ನಂತರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಅಮರಾವತಿಯನ್ನು ಆಂಧ್ರಪ್ರದೇಶ ವಿಶೇಷ ರಾಜಧಾನಿಯಾಗಿ ಔಚೋಪಗೊಳಿಸಿದೆ. ತಿದ್ದುಪಡಿ ಕಾಯ್ದೆಯ ಅಂಗೀಕಾರ ಮತ್ತು ರಾಷ್ಟ್ರಪತಿಗಳ ಒಪ್ಪಿಗೆಯೊಂದಿಗೆ ಅಮರಾವತಿ ಈಗ ಎಪಿಯ ಶಾಶ್ವತ ರಾಜಧಾನಿಯಾಗಿದೆ. ಪ್ರಮುಖ ವಿವರಗಳು ಇಂದಿನಿಂದ ಜಾರಿಗೆ ಬರುತ್ತದೆ. ಅಧಿಕೃತ ಅಧಿಸೂಚನೆಯ ಪ್ರಕಾರ ಹೊಸದಾಗಿ ಜಾರಿಗೆ ತಂದ ತಿದ್ದುಪಡಿ ಕಾಯ್ದೆ ಜೂನ್ 2, 2024ರಂದು ಜಾರಿಗೆ ಬಂದಿದೆ ಎಂದು ಪರಿಗಣಿಸಲಾಗಿದೆ. ಪ್ರಮುಖ ಬದಲಾವಣೆಗಳು ಆಂಧ್ರಪ್ರದೇಶ ಮರುಸಂಘಟನೆ ಕಾಯ್ದೆ 2025 ಆಂಧ್ರಪ್ರದೇಶ ಮರುಸಂಘಟನೆ ಕಾಯ್ದೆದ ಸೆಕ್ಷನ್ 5 ಅನ್ನು ತಿದ್ದುಪಡಿ ಮಾಡಿದೆ. ಇದು ಹೈದರಾಬಾದ್, ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಸಾಮಾನ್ಯ ರಾಜಧಾನಿಯಾಗಿ 10 ವರ್ಷಗಳ ಕಾಲ
ಉಳಿಯುತ್ತದೆ ಎಂದು ಹೇಳಿದೆ. ಅದಲ್ಲದೆ 2014ರ APR ಕಾಯ್ದೆ ಅಮರಾವತಿ ಎಂಬ ಪದವನ್ನು ಸೇರಿಸುವ ಮೂಲಕ ರಾಜ್ಯಕ್ಕೆ 3 ರಾಜಧಾನಿಗಳನ್ನು ಪ್ರಸ್ತಾಪಿಸಿದ ಹಿಂದಿನ AP ಸರ್ಕಾರದ ನಿರ್ಧಾರವನ್ನು ರದ್ದುಗೊಳಿಸಿದೆ. ಶಾಸಕಾಂಗ ರಾಜಧಾನಿ ಅಮರಾವತಿ, ಕಾರ್ಯಾಂಗ ರಾಜಧಾನಿ ವಿಶಾಖಪಟ್ಟಣಂ ಮತ್ತು ನ್ಯಾಯಾಂಗ ರಾಜಧಾನಿ ಕರ್ನೂಲ್ ಎಂದು ಹೇಳಿದೆ. ಏನೇನು? ಶಾಸಕಾಂಗ ರಾಜಧಾನಿ ಯಾವುದಂದ್ರೆ ಅಮರಾವತಿ, ಕಾರ್ಯಾಂಗ ರಾಜಧಾನಿ ವಿಶಾಖಪಟ್ಟಣಂ, ನ್ಯಾಯಾಂಗ ರಾಜಧಾನಿ ಕರ್ನೂಲ್ ಅಂತ 2014ರಲ್ಲಿ ಹೇಳಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಭೂಸೇನೆಯು UAS ಮತ್ತು ಲೂಯಿಟರಿಂಗ್ ಮ್ಯುನಿಷನ್ಸ್ಗಳಿಗಾಗಿ ತನ್ನ ತಂತ್ರಜ್ಞಾನದ ಮಾರ್ಗಸೂಚಿಯನ್ನು ಎಲ್ಲಿ ಅನಾವರಣಗೊಳಿಸಿತು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಪುಣೆ. ಸರಿಯಾದ ಉತ್ತರ ನವದೆಹಲಿ. ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಏಪ್ರಿಲ್ 2026ರಲ್ಲಿ ಭಾರತದ ಸ್ವಾವಲಂಬಿ ಡ್ರೋನ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಆಧುನಿಕ ಯುದ್ಧ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಭಾರತೀಯ ಸೇನೆ ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳು ಮತ್ತು ಅಲೆದಾಡುವ ಯುದ್ಧ ಸಾಮಗ್ರಿಗಳಿಗಾಗಿ ತಂತ್ರಜ್ಞಾನ ಮಾರ್ಗಸೂಚಿಯನ್ನು ಅನಾವರಣಗೊಳಿಸಿದೆ. 50 ಪುಟಗಳ ಕಾರ್ಯತಂತ್ರ ದಾಖಲೆ ಕೂಡ ಸೇನಾ ಸಿಬ್ಬಂದಿ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಅವರು ನವದೆಹಲಿಯಲ್ಲಿ ಭಾರತ್ ಮಂಟಪದಲ್ಲಿ ಬಿಡುಗಡೆ ಮಾಡಿದರು. ಉದ್ದೇಶ: ಇದು ಭಾರತೀಯ ಸೇನೆಯ UAS ಅವಶ್ಯಕತೆಗಳ ಬಗ್ಗೆ ದೀರ್ಘಕಾಲೀನ ಸ್ಪಷ್ಟತೆಯನ್ನು ಒದಗಿಸುತ್ತದೆ ಮತ್ತು ಕಾರ್ಯಾಚರಣೆಯ ಅಗತ್ಯಗಳನ್ನು ತಾಂತ್ರಿಕ ಅಭಿವೃದ್ಧಿಯೊಂದಿಗೆ ಜೋಡಿಸುತ್ತದೆ. ಉದ್ಯಮ, ಶೈಕ್ಷಣಿಕ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಹೂಡಿಕೆಗಳನ್ನು ಆದ್ಯತೆಯ ಕ್ಷೇತ್ರಗಳ ಕಡೆಗೆ ಮಾರ್ಗಸೂಚನ ಮಾಡುತ್ತದೆ. ಸ್ಕೋಪ್: ಮಾರ್ಗಸೂಚಿಕ 30 ವಿಧದ UAS ಮತ್ತು ಅಡ್ಡಾಡುವ ಯುದ್ಧ ಸಾಮಗ್ರಿಗಳನ್ನು ಒಳಗೊಂಡಿದೆ. ಇದು ವೈವಿಧ್ಯಮಯ ಕಾರ್ಯಾಚರಣೆ ಅಗತ್ಯಗಳಲ್ಲಿ ಸುಮಾರು ₹80 ಅನುವಾದಿಸುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಪ್ರಾಯೋಗಿಕ ಫಾಸ್ಟ್ ಬ್ರಿಡರ್ ರಿಯಾಕ್ಟರ್ ಎಲ್ಲಿದೆ? ಆಪ್ಷನ್ ಎ ತಾರಾಪುರ ಮಹಾರಾಷ್ಟ್ರ, ಆಪ್ಷನ್ ಬಿ ಕಲ್ಪಕ್ಕಂ ತಮಿಳುನಾಡು, ಆಪ್ಷನ್ ಸಿ ಕೈಗಾ ಕರ್ನಾಟಕ, ಆಪ್ಷನ್ ಡಿ ನರೋರಾ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಕಲ್ಪಕ್ಕಂ ತಮಿಳುನಾಡು. ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ತಮಿಳುನಾಡಿನ ಕಲ್ಪಕ್ಕಂನಲ್ಲಿ ಮದ್ರಾಸ್ ಅಟಾಮಿಕ್ ಪವರ್ ಸ್ಟೇಷನ್ ಆವರಣದಲ್ಲಿ ಈ ರಿಯಾಕ್ಟರ್ ಅನ್ನು ನಿರ್ಮಿಸಲಾಗಿದೆ. ಇದು ಭಾರತದ 3Gs ಪರಿಣಾಮ ಶಕ್ತಿ ಕಾರ್ಯಕ್ರಮ 2ನೇ ಹಂತ ಪ್ರಮುಖವಾಗಿದೆ. ಈ ರಿಯಾಕ್ಟರ್ 500 ಮೆಗಾವ್ಯಾಟ್ಸ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ಭಾರತೀಯ ನಾಭಿಕೀಯ ವಿದ್ಯುತ್ ನಿಗಮ ಲಿಮಿಟೆಡ್ ನಿರ್ಮಿಸಿದೆ. ಫಾಸ್ಟ್ ಬ್ರಿಡ್ಜ್ ರಿಯಾಕ್ಟರ್ನಲ್ಲಿ ಬಳಸಲಾಗುವ ಇಂಧನ PFBR-ನಲ್ಲಿ ಮಿಶ್ರಿತ ಆಕ್ಸೈಡ್ ಇಂಧನವನ್ನು ಬಳಸುತ್ತದೆ. ಇದು ಹೆಚ್ಚಾಗಿ ಪ್ಲೂಟೋನಿಯಂ-239 ಮತ್ತು ಯುರೇನಿಯಂ ಮಿಶ್ರಣವಾಗಿದೆ. ಫಾಸ್ಟ್ ರಿಯಾಕ್ಟರ್ಗಳಲ್ಲಿ ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡದೆ ಶಾಖವನ್ನು ಹೊರತೆಗೆಯಲು ದ್ರವ ಸೋಡಿಯಂ ಅನ್ನು ಬಳಸಲಾಗುತ್ತದೆ, ಏಕೆಂದರೆ ಇದು ಅತ್ಯುತ್ತಮ ಶಾಖ ವರ್ಗಾವಣೆ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದ ಪರಮಾಣು ಕಾರ್ಯಕ್ರಮದ ಪಿತಾಮಹ ಡಾ. ಹೋಮಿ ಜಹಾಂಗೀರ್ ಬಾಬಾ ಅವರು 3 ಹಂತದ ಯೋಜನೆಯನ್ನು ರೂಪಿಸಿದರು. PFBR ಇದು 2ನೇ ಹಂತದ ಅಡಿಯಲ್ಲಿ ಬರುತ್ತದೆ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ. ಥ್ಯಾಂಕ್ ಯು. ನಮಸ್ಕಾರ.